ಇನ್ನೊಂದು ನಮ್ಮ ವೆಂಕಟೇಶ್ ಅಣ್ಣ ಒಂದು ಮಾತನ್ನ ಹೇಳ್ತಾ ಇದ್ರು. ಇನ್ನೊಂದು ಮಾತನ್ನ ಹೇಳ್ತಾ ಇದ್ರು, ಇದನ್ನ ಈ ಕೇಸನ್ನ ಏನು SIT ಬದಲಾಗಿ CBI ಕೊಡಿ ಅಂತ ಹೇಳಿ. ಅಂದ್ರೆ SIT ಅವರು ಕಾಂಗ್ರೆಸ್ ಸರ್ಕಾರ JDS ನ ನಾಯಕರಿಗೆ ಪ್ರಜ್ವಲ್ ರೇವಣ್ಣಗೆ ಸಹಾಯ ಮಾಡ್ಬಿಡ್ತಾರೆ, ಹಾಗಾಗಿ ಬೇಡ ನೀವು ಸಹಾಯ ಮಾಡ್ಬೇಡ್ರಿ, CBI ಕೊಡಿ, ನಾವು CBI ನಲ್ಲಿ ಅಲ್ಲ. ಒಂದ್ ನಿಮಿಷ ವೆಂಕಟೇಶ್ ಆಮೇಲೆ ಮಾತಾಡಿರಂತೆ ದಯವಿಟ್ಟು. ಸೊ SIT ಅವರು ನಾವು ಫೇವರ್ ಮಾಡ್ಬಿಡ್ತೀವಿ, ಕಾಂಗ್ರೆಸ್ ಸರ್ಕಾರ JDS ನ ಪ್ರಜ್ವಲ್ ರೇವಣ್ಣನ ಸೇವ್ ಮಾಡ್ಬಿಡ್ತೀವಿ ಅಂತ ಏನಾದ್ರು ತಾವು ಅನ್ಕೊಂಡಿದ್ರೆ ದಯವಿಟ್ಟು ಆ ರೀತಿ ಇಲ್ಲ. ನಾವು ಕಾನೂನಿನ ಇವ್ರಿಗೆ ಅನುಮಾನ ಇರೋದೇನ್ ಗೊತ್ತಾ, ಆರೋಪಿತನ ಮೇಲಲ್ಲ, ಆ ಪೆನ್ ಡ್ರೈವ್ ಹಂಚಿಕೆ ಆಯ್ತಲ್ಲ, ಆ ಹಂಚಿಕೆಯ ಹಿಂದಿರೋ ಕೈಗಳಿಗೆ ಸಂರಕ್ಷಣೆ ಸಿಕ್ಬಿಡುತ್ತೆ ಅನ್ನೋ ಅನುಮಾನ. ಅಲ್ಲ ರಘುದೊಡ್ಡೇರಿ ಅವರೇ, ನೀವು ನವೀನ್ ಗೌಡ ಇರ್ಬೋದು, ಕಾರ್ತಿಕ್ ಗೌಡ ಇರ್ಬೋದು, ಪುಟ್ಟರಾಜು ಇರ್ಬೋದು, ಅಲ್ರಿ ರಘುದೊಡ್ಡೇರಿ ಅವರೇ, ಇವ್ರ ಮೂವರ್ನ ಇಲ್ಲಿವರೆಗೂ ನೀವು ಅರೆಸ್ಟ್ ಮಾಡೋದಕ್ಕೆ ಯಾಕೆ ನಿಮ್ ಕೈಲಾಗಿಲ್ಲ? ಮಾತಾಡಿ ಪ್ಲೀಸ್, ಒಂದ್ ನಿಮಿಷ ವೆಯ್ಟ್ ಮಾಡಿ. ನೋಡಿ, ನಾನು ಹೇಳ್ತಾ ಇರ್ತಕ್ಕಂಥದ್ದು ಸ್ಮಿತಾ ಪ್ರೀತಮ್ ಗೌಡ ಅಂತ ಹೇಳಿ ಹಾಸನದ BJP ಶಾಸಕರು ಒಂದ್ ಮಾತನ್ನ ಹೇಳ್ತಾರೆ. 10,000 ನೀವು SIT ಅವ್ರೇನಾದ್ರು ಅರೆಸ್ಟ್ ಮಾಡ್ಬೇಕು ಅಂತಂದ್ರೆ ಹಾಸನದಲ್ಲಿ 10,000 ಜನರನ್ನ ನೀವು ಅರೆಸ್ಟ್ ಮಾಡ್ಬೇಕು. ಯಾಕೆ ಅಂತಂದ್ರೆ ಈ ವಿಡಿಯೋಗಳು 10,000 ಜನರ ಹಾಸನದಲ್ಲಿ 10,000 ಜನರ ಮೊಬೈಲ್ ನಲ್ಲಿ ಹರಿದಾಡ್ತಾ ಇದೆ ಅಂತಂದ್ರೆ, ಹಾಗಾದ್ರೆ ನೀವು ನಿಜವಾಗ್ಲೂ ಆನ್ಸರ್ ಮಾಡಿ, ಈ ವಿಡಿಯೋವನ್ನ ಇದನ್ನ ಹೊರಗಡೆ ಬಿಟ್ಟವ್ರು ಯಾರು? ಈ ಕರ್ನಾಟಕದಲ್ಲಿ ಬಹುಶಃ ಈ ವಿಡಿಯೋಗಳು ತಲುಪದೇ ಇರೋ ಮನೆನೇ ಇಲ್ವಾ ಅಂತ ಹೇಳಿ ನಿಮಗೂ ಗೊತ್ತಿದೆ ವಿಚಾರ. ಅವರ ಗೌರವವನ್ನ ಹಾಳು ಮಾಡುವವರು ಯಾರು? ಅಲ್ಲ, ಈ ಗೌರವದ ಬಗ್ಗೆ ಮಾತಾಡ್ತಿದಿರಲ್ಲ, ಹೆಣ್ಣು ಮಕ್ಕಳಿರೋ ವಿಡಿಯೋಗಳು ದುರಂತ ನೋಡಿ ರಾಜ್ಯದ ಬಹುತೇಕ ಮನೆಗಳಿಗೆ ತಲುಪಿಟ್ಟಿದೆ. ರಘು ಸರ್, ಯಾರ್ಯಾರ ಮೇಲೆ ಕ್ರಮ ಕೈಗೊಳ್ತೀರಿ? ಬಿಜೆಪಿ ಅವ್ರನ್ನ ಕೇಳಿ, ಪ್ರೀತಮ್ ಗೌಡ್ರನ್ನ ಕೇಳಿ, ಬಿಜೆಪಿ ದೇವರಾಜ ಗೌಡ್ರನ್ನ ಕೇಳಿ. ಈ ವಿಡಿಯೋಗಳನ್ನ ಹೊರಗಡೆ ಅರ್ಥ ಆಯ್ತು. ನನ್ನ ಎರಡು ಪ್ರಶ್ನೆಗಳಿಗೆ ತಾವು ದಯವಿಟ್ಟು ನೇರವಾಗಿ ಪ್ರಾಮಾಣಿಕವಾಗಿ ಉತ್ತರ ಕೊಡುವಂತ ಕೆಲಸವನ್ನ ಮಾಡಿ. ಪ್ರಶ್ನೆ ಕೇಳ್ತಿದ್ದಾರೆ ರಘು ಸರ್, ಪ್ರಶ್ನೆ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಾನ್ಫಿಸ್ಕೇಟ್ ಮಾಡ್ಬೇಕಾಗಿತ್ತು, ಅದ್ಯಾವ್ದು ಮಾಡಿಲ್ಲ. ಮಾನ್ಯ ಪ್ರೀತಮ್ ಗೌಡ್ರು ಹೇಳ್ತಾರೆ 10,000 ಜನರನ್ನ ಅರೆಸ್ಟ್ ಮಾಡಬೇಕು, 10,000 ಜನರ ಮೊಬೈಲ್ ಅಲ್ಲಿ ಕಳ್ಸಿದೀವಿ ನಾವು ಅಂತಂದ್ರೆ ನಿಜವಾಗ್ಲೂ ನೀವು ಇದನ್ನ ಮೂಲ ಕರ್ತರು ನೀವೇ. ಲಕ್ಷಾಂತರ ಜನ ಈ ಡಿಬೇಟ್ ಅನ್ನ ನೋಡ್ತಾ ಇದ್ದಾರೆ, ಲಕ್ಷಾಂತರ ಜನ ಈ ಡಿಬೇಟ್ ಅನ್ನು ನೋಡ್ತಾ ಇದ್ದಾರೆ. ಅವರಿಗೆ ಒಂದು ಸ್ಪಷ್ಟನೆಯನ್ನ ಕೊಡುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಕಾಂಗ್ರೆಸ್ಸಿನ ವಕ್ತಾರರಾಗಿ ತಾವು ಮಾಡಬೇಕು. ನೀವು ಪ್ರಾಮಾಣಿಕವಾಗಿ ಹೇಳಿ SIT ಅಲ್ಲ, SIT ತನಿಖೆ ಪ್ರಾಪರ್ ಆಗಿ ಆಗ್ತಾ ಇದೆಯಾ? ನೀವು ಇಲ್ಲಿಯವರೆಗೂ ನೀವು ಅಲ್ರಿ, ಒಂದ್ ನಿಮಿಷ ಅಲ್ಲ ರಘುದೊಡ್ಡ ದಯವಿಟ್ಟು ಕೇಳಿಸ್ಕೊಳ್ಳಿ. ನೀವು ಹೇಳಿದ್ದೆಲ್ಲ ನಾವು ಕೇಳಿಸ್ಕೊಂಡಿದೀವಿ, ನಾವ್ ಹೇಳೋದನ್ನ ಕೇಳಿಸ್ಕೊಂಡ್ರೆ ನೀವು ನಮ್ಗೆ ಉತ್ತರ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ನೀವು ಅಲ್ಲಲ್ಲ, ನಾವ್ ಹೇಳಿದೀನಿ ಕೇಳಿಸ್ಕೊಂಡು ಆಮೇಲೆ ಅದಕ್ಕೆ ಉತ್ತರ ಕೊಡಿ. ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ ಇದನ್ನ. ನೀವು ಇಲ್ಲಿವರೆಗೂ SIT ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಒಂದು. ಆಮೇಲೆ ಇಲ್ಲಿವರೆಗೂ ಪ್ರಾಮಾಣಿಕವಾಗಿ ತನಿಖೆ ಆಗ್ತಾ ಇರೋದೇ ನಿಜ ಆದ್ರೆ ಇಲ್ಲಿವರೆಗೂ ಕಾರ್ತಿಕ್ ಗೌಡ, ನವೀನ್ ಗೌಡ, ಅವನ್ ಯಾರ ಪುಟ್ಟರಾಜು, ಇವ್ರನ್ನ ಯಾರ ಕಾರ್ತಿಕ್ ಗೌಡ ಕೂತ್ಕೊಂಡು ಒಂದು ಯಾವ್ದೋ ಚಾನೆಲ್ಗೆ ಸಂದರ್ಶನವನ್ನ ಕೊಡ್ತಾನೆ. ಆದ್ರೂ ಇಲ್ಲಿವರೆಗೂ ಇವ್ರು ಮೂವರು SIT ಗೆ ಕನೆಕ್ಟಿಂಗ್ ದ ಡಾಟ್ಸ್ ಅಂತ ಹೇಳಿ ಬಂದೆ. ರಘುವರೆ ಬಂದೆ ನೋಡಿ, ವೀರಣ್ಣ ಅವರು JDS ಪಕ್ಷದ ಮಾತನಾಡಲೇಬೇಕು. ವೆಂಕಟೇಶ್ ಅವರೇ ಮಾತಾಡ್ಲೇಬೇಕು. ವೀರಣ್ಣ ಅವರೇ ಕನೆಕ್ಟಿಂಗ್ ದ ಡಾಟ್ಸ್ ಅಂತ ಹೇಳಿ ಅಂದ್ರೆ ಹೀಗೆ ಆಗಿರಬಹುದಾ ನನಗೆ ಗೊತ್ತಿಲ್ಲ. ದೇವರಾಜೇಗೌಡರು ಆ ಪೊಲೀಸ್ ವ್ಯಾನಲ್ಲಿ ಕುತ್ಕೊಂಡು ಹೇಳ್ಬಿಟ್ರು ಕುಮಾರಸ್ವಾಮಿನೇ ಪೆನ್ ಡ್ರೈವ್ ಹಂಚ್ತಿದ್ದಾರೆ ಅಂತ ಹೇಳಿ ಹೇಳು ಅಂತ ನನಗೆ ಹೇಳ್ಕೊಟ್ರು ಅಂತ. ಇವತ್ತು ಆಡಿಯೋ ಸಂಭಾಷಣೆಯಲ್ಲೂ ಬಹುತೇಕ ಅದೇ ರೀತಿಯಲ್ಲಿ ಇದೆ. ನಾನು ಮತ್ತೆ ಹೇಳ್ತಿದ್ದೀನಿ, ಆ ರೀತಿ ಅನ್ನಿಸ್ತಿದೆ, ನಿಜಾನ ಗೊತ್ತಿಲ್ಲ. ಹೌದು ಮೇಡಮ್, ಆಡಿಯೋ ಬಾಂಬ್ ನಿಜಾನೇ, ಆದರೆ ಸರ್ಕಾರದ ಪಾತ್ರ ಕೂಡ ಇರೋದು ಎದ್ದು ಕಾಣಿಸ್ತಾ ಇದೆ ನೋಡಿ. ದೇವರಾಜೇಗೌಡರು ಹೇಳಿರೋ ಪ್ರಕಾರ
DCM ಇರ್ಬೋದು, ಅಲ್ಲದೆ 4 ಸಚಿವರುಗಳು, ಸರ್ಕಾರದ 4 ಸಚಿವರುಗಳ ಪಾತ್ರ ಇದರಲ್ಲಿ ಎದ್ದು ಕಾಣಿಸ್ತಾ ಇದೆ. ಒಂದು ಕೃಷಿ ಮಂತ್ರಿ ಚಲುವರಾಯಸ್ವಾಮಿ ಇರ್ಬೋದು, ಮತ್ತೆ ಸಚಿವ ಜಮೀರ್ ಅಹ್ಮದ್ ಇರ್ಬೋದು, ಹೆಸರು ಅವ್ರು ಹೇಳಿಲ್ಲ, ನೀವು ಯಾರು ಮಾಡ್ತಿದ್ದೀರಾ ನನಗೆ ಗೊತ್ತಿಲ್ಲ. ಪ್ರಿಯಾಂಕಾ ಖರ್ಗೆ ಮತ್ತೆ ಕೃಷ್ಣ ಬೈರೇಗೌಡ ಅವ್ರ ಹೆಸರು ಬಿಟ್ಟಿದ್ದಾರೆ. 4 ಜನ ಅಂತ ಹೇಳಿದ್ರು, 3 ಜನ ಹೆಸರು ಹೇಳಿದ್ದಾರೆ. ನೋಡಿ, ನವೀನ್ ಗೌಡ ಜಮೀರ್ ಅಹ್ಮದ್ ಆಪ್ತ, ಅವನದು ಬೇಲು ರಿಜೆಕ್ಟ್ ಆಗಿದೆ. ಅವ್ರೊಬ್ನೇ ಅಲ್ಲ, ಕಾರ್ತಿಕ್ ಗೌಡ ಇರ್ಬೋದು, ಪುಟ್ಟರಾಜು ಅಲಿಯಾಸ್ ಪುಟ್ಟಿ, ಇಷ್ಟು 3 ಜನದು ಬೇಲ್ ರಿಜೆಕ್ಟ್ ಆಗಿದ್ರು ಕೂಡ ಇದುವರೆಗೂ ಸರ್ಕಾರನೇ ಅವ್ರಿಗೆ ರಕ್ಷಣೆ ಕೊಡ್ತಾ ಬಂದಿದೆ. ಇವತ್ತವರೆಗೂ ಅವ್ರನ್ನ ಅರೆಸ್ಟ್ ಮಾಡೋದಕ್ಕಾಗಿಲ್ಲ. ಈ ರೀತಿ ಸರ್ಕಾರದ ಮಂತ್ರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಖಂಡಿತ ನಮಗೆ SIT ಮೇಲೆ ನಂಬಿಕೆ ಇಲ್ಲ. ಆದ ಕಾರಣದಿಂದನೇ ನಾವು CBIಗೆ ವಹಿಸಿ ಅಥವಾ ಜುಡಿಷಿಯಲ್ ನಿನ್ನೆ ನೀವು ಇರ್ಲಿಲ್ಲ. ಇದೇ ವಿಚಾರವಾಗಿ ನಾನು ವೆಂಕಟೇಶ್ ಸರಿಗೆ ಪ್ರಶ್ನೆ ಕೇಳಿದೆ. CBI ಪ್ರಕರಣಗಳು ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ವಹಿಸಿದ್ದು ಎಲ್ಲೆಲ್ಲಿ ಹೋಯ್ತು ಸರ್? ಅಕ್ರಮ ಗಣಿಗಾರಿಕೆ ಪ್ರಕರಣ ಏನಾಯ್ತು ಸರ್? CBI ಏನಾಯ್ತು? ಕರ್ನಾಟಕ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳಿದ್ದಾರೆ, ಹಲವಾರು ಸಚಿವರುಗಳ ಹೆಸರು ಇದರಲ್ಲಿ ಅಂಟಾಕೊಂಡಿರೋದ್ರಿಂದ ದಯವಿಟ್ಟು ಇದು ಮುಕ್ತ ಪಾರದರ್ಶಕವಾಗಿ ತನಿಖೆ ಆಗ್ಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು, ಮತ್ತೆ ಯಾರ್ಯಾರು ಅನ್ಯಾಯಕ್ಕೆ ಒಳಪಟ್ಟಿದ್ದಾರೆ ಅವ್ರಿಗೆಲ್ಲ ನ್ಯಾಯ ದೊರಕಬೇಕು ಅಂದ್ರೆ ಇದೇ ಆಡಿಯೋದಲ್ಲಿ ನೀವು ಕೇಳಿಸ್ಕೊಂಡ್ರಿ. ದೇವರಾಜೇಗೌಡರು ಹೇಳ್ತಾರೆ ಅಂತ ಅನ್ನಿಸ್ತಿದೆ, ಅದ್ರಲ್ಲಿ ಅವ್ರದೇ ವಾಯ್ಸ್ ನಾನು ಮತ್ತೆ ಹೇಳ್ತಿದ್ದೀನಿ, ಗೊತ್ತಿಲ್ಲ. ಹೆಣ್ಣುಮಕ್ಕಳು ಮಾನ ಮರ್ಯಾದೆ ಶೀಲದ ಪ್ರಶ್ನೆ ಅಂದಾಗ ಆ ಕಡೆಯಿಂದ ಬರೋ ಧ್ವನಿ ಹೇಳುತ್ತೆ, ಅದನ್ನೆಲ್ಲ ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಅಮಿತ್ ಶಾನೇ ಹೇಳ್ಬಿಟ್ಟಿದ್ದಾರೆ ಕರ್ನಾಟಕ ಹೆಣ್ಮಕ್ಳಿಗೆ ಸೇಫ್ ಅಲ್ಲ ಅಂತ ಹೇಳಿ, ಬಿಟ್ಟು ಬಿಡು ಅಂದ್ರೆ. ಈ ರಾಜಕಾರಣಿಗಳ ಮನಸ್ಸಿನಲ್ಲಿ ಹೆಣ್ಣುಮಕ್ಕಳ ಬಗ್ಗೆ ಕಾಳಜಿ ಯಾವ ಲೆವೆಲ್ಗಿದೆ ನೋಡಿ ಮೇಡಮ್. ಇದು ರಾಜಕೀಯದಲ್ಲಿ ಹೆಣ್ಣು ಮಕ್ಕಳನ್ನು ಬಳಸ್ಕೊಳ್ತಾ ಇದ್ದಾರೆ. ಇವಾಗ ಏನೇ ಆಗಲಿ ಹೆಣ್ಮಕ್ಳಿಗೆ ಫ್ರೀ ಅಂತ ಕೊಡ್ತಾ ಇದ್ದಾರೆ, ಅವ್ರ ಓಟುಗಳನ್ನ ಗಳಿಸ್ಕೊಳ್ತಾ ಇದ್ದಾರೆ. ಇವಾಗ ಅದನ್ನು ತಡೆಯೋಕ್ಕೆ BJPನವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಮಿತ್ ಶಾ ಇರ್ಬೋದು, ಇಲ್ಲ ಮೋದಿ ಸಾಹೇಬ್ರು ಇರ್ಬೋದು, ಇದಕ್ಕೆ ಅವರು ವಹಿಸ್ತಾ ಇಲ್ಲ ಈ ಕೇಸ್ಗೆ. ಇವರು BJPನವರು ಎಷ್ಟು ಲೆಟ್ರ್ಗಳು ಬರೆದಿದ್ದಾರೆ ಅವರು ಸೆಂಟ್ರಲ್ ಗೌರ್ಮೆಂಟ್ಗೆ ಹೇಳಿ. ಸೆಂಟ್ರಲ್ ಗೌರ್ಮೆಂಟ್ ಆಡಳಿತ ಇದೆ ತಾನೇ, ಅವ್ರನ್ನ ಕೇಳ್ಬೋದಲ್ಲ ಇವರು, ಅಲ್ಲಿಂದ ಒಂದು ಲೆಟ್ರ್ ಬರ್ಬೋದಲ್ಲ, ಬೇಕಾದರೆ CBI ಕೊಡಿ ಈ ಕೇಸು ಅಂತ ಪ್ರಯತ್ನ ಮಾಡ್ಬೋದಲ್ವಾ? ಇವರು ಇಲ್ಲಿ ಮಾತ್ರ ರಾಜಕೀಯ ಮಾಡಿಕೊಂಡು ಗೂಬೆ ಕೂರಿಸ್ಕೊಂಡ್ರೆ ಸರಿಯಾಗಿ ನ್ಯಾಯ ರೀತಿಯಲ್ಲಿ ಅದು ಆಗ್ತಾ ಇಲ್ಲ. ಅಲ್ಲ, ಅವರು ರಾಜ್ಯ ಸರ್ಕಾರ ಸರ್, ನೀವು ಲೆಟರ್ ಬರೀಬಹುದು. ಸರ್ಕಾರಕ್ಕೆ ಯಾರು ಲೆಟರ್ ಬರೆಯೋದು? ಯಾರು ಬರೆಯೋದು? ದೇವರಾಜೇಗೌಡ ಸೀಟ್ ಕೊಡಬೇಡಿ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷ ಅಧಿಕೃತವಾಗಿ CBIಗೆ ಇದನ್ನ ವಹಿಸಬೇಕು ಅನ್ನುವಂಥದ್ದನ್ನ ನಾವು ನಮ್ಮ ರಾಜ್ಯಾಧ್ಯಕ್ಷರಾದಿಯಾಗಿ ನಾವು ಒತ್ತಾಯ ಮಾಡಿದ್ದೇವೆ. ಅವ್ರು ಕೊಡ್ತಾ ಇಲ್ಲ. ನೀವು ಸೆಂಟ್ರಲ್ ಗೌರ್ಮೆಂಟ್ ಇಂದ ಅಮಿತ್ ಶಾಗೆ ಹೇಳ್ಬಿಟ್ಟು ಅವರು ಹೋಮ್ ಮಿನಿಸ್ಟರ್, ಅವರು ಎಲ್ಲ ರಾಜ್ಯಗಳಲ್ಲಿ ಅವ್ರು ಇನ್ವಾಲ್ವ್ ಆಗ್ಬೋದು, ಅವ್ರು ಯಾಕೆ ಮಾಡ್ತಾ ಇಲ್ಲ? ಅಲ್ಲಲ್ಲ, ತಾವು ಆಪ್ನ ವಕ್ತಾರರಾಗಿದ್ದೀರಿ, ಅದಕ್ಕೆ ಅದರದೇ ಆದಂತ ಒಂದು ಕಾನೂನು ಪ್ರಕ್ರಿಯೆಗಳಿದಾವೆ. ಅದು ರಾಜ್ಯ ಸರ್ಕಾರದಿಂದಲೇ ಶಿವಶಂಕರ್ ಅವರು ಹೇಳ್ದಂಗೆ, ನಮ್ಮ ಹಿರಿಯ ಪತ್ರಕರ್ತರಾದಂತ ಶಿವಶಂಕರ್ ಅವರು ಹೇಳ್ದಂಗೆ, ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗೋಗಿದೆ. ಇವರು ಯಾವುದೇ ಇದು ನ್ಯಾಯಸಮ್ಮತವಾಗಿ ಈ ತನಿಖೆ ಆಗುವಂತದ್ದು ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ. ಹಾಗಾಗಿ ನಾವು ಈ ಸಂದರ್ಭದಲ್ಲೂ ನಮ್ಮ ಪಕ್ಷದ ಮುಖವಾಣಿಯಾಗಿ ನಾನು ಹೇಳ್ತಾ ಇದ್ದೇನೆ, ಇದನ್ನ CBIಗೆ ವಹಿಸಬೇಕು ಅನ್ನುವಂತ ಒತ್ತಾಯ ನಮ್ಮದೇ ಇದೆ. ಅದಕ್ಕೆ ಪೂರಕವಾಗಿ ಸ್ಪಂದಿಸಬೇಕಾಗಿರ್ತಕ್ಕಂಥದ್ದು ಯಾರು ಅಂದ್ರೆ ರಾಜ್ಯ ಸರ್ಕಾರ. ಕ್ಷಮೆ ಇರ್ಲಿ ಸರ್, ಸಮಯದಷ್ಟೇ. ಧನ್ಯವಾದ. ಶಿವಶಂಕರ್ ಸರ್ ಕೂಡ ಒಪ್ಕೊಳ್ತಾರೆ ನಾನು ಈ ಮಾತಿಗೆ ಅಂತ ಭಾವಿಸ್ತೀನಿ. ನೋಡಿ, ಯಾವುದೇ ಪ್ರಕರಣ ಆದ್ರೂ ಕೂಡ ತಪ್ಪಿತಸ್ಥ ಅಂತ ಹೇಳಿ ಯಾರು ಗುರುತಿಸ್ಕೊಂಡಿರ್ತಾರೆ, ಅವ್ರು ತಪ್ಪು ಮಾಡಿದ್ದಾರೆ ಅನ್ನೋದು ಪ್ರೂವ್ ಆದ್ರೆ ಶಿಕ್ಷೆಗೆ ಅರ್ಹರಾಗಬೇಕು, ಕಠಿಣವಾದ ಶಿಕ್ಷೆ ಅವ್ರಿಗೆ ಕೊಡಬೇಕು. ಆದ್ರೆ ಈ ಪ್ರಕರಣದಲ್ಲಿ ಆಗ್ತಿರೋ ಡೆವಲಪ್ಮೆಂಟ್ ನೋಡಿದ್ರೆ ಎಲ್ಲವನ್ನ ಡೈಲ್ಯೂಟ್ ಮಾಡಿ ಕಡೆಗೆ ತಪ್ಪು ಮೂಲವಾಗಿ ಏನಾಗಿತ್ತು ಇದೆಯಲ್ಲ ಅದನ್ನ ಮರೆತು ಬೇರೆಲ್ಲ ರಾಜಕೀಯ ಕೆಸರೆಚಾಟ ಮಾಡಿ ಜನರನ್ನ ಕನ್ಫ್ಯೂಸ್ ಮಾಡಿ ಕೈ ಬಿಡೋ ಪ್ರಯತ್ನ ಆಗ್ತಿದೆ. ಹಾಗಾಗದೇ ಇರಲಿ. ಜನರು ಪ್ರತಿಯೊಂದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಿದ್ದೀರಿ. ನಿಮ್ಮ ಗಮನದಲ್ಲಿ ಈ ಪ್ರಕರಣದಲ್ಲಿ ಯಾವ್ಯಾವ ಪಕ್ಷದ ನಾಯಕರು ಯಾವ್ಯಾವ ರೀತಿ ಪಾತ್ರವನ್ನು ನಿರ್ವಹಿಸಿದ್ದಾರೆ ಅಂತ ಹೇಳಿ. ಯಾಕಂತಂದ್ರೆ ಅಲ್ಟಿಮೇಟ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಪ್ರಜೆಗಳೇ ಪ್ರಭುಗಳು. ನಾಳೆ ಮತ್ತೊಂದು ಚುನಾವಣೆ ಬಂದು ನಾಯಕರನ್ನ ಆಯ್ಕೆ ಮಾಡುವಾಗ ಯಾವುದು ಕೂಡ ಮರ್ತು ಹೋಗ್ಬೋದು. ಐನೋ 4-5 ವರ್ಷ ಟೈಮ್ ಇದೆ, ಬಟ್ ಮರೆಯುವಂಥದ್ದಲ್ಲ ಎಲ್ಲ ಆರೋಪಗಳು. ನೋಡೋಣ ಇನ್ನು ಎಲ್ಲೆಲ್ಲಿಗೆ ಹೋಗುತ್ತೆ, ಯಾವ್ಯಾವ ಮಜಲನ್ನ ಪಡೆದುಕೊಳ್ಳುತ್ತೆ ಈ ಪ್ರಕರಣ ಅಂತ ಹೇಳಿ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.